KPS ಅನ್ಕೊಂಡ್ರು ವಿಶೇಷ ಸ್ವಾಗತ ಚರ್ಚೆ ಮಾಡ್ತಾ ಇದ್ವಿ. 2011ರ ನೇಮಕಾತಿ ರದ್ದಿಗೆ ಕಾರಣಗಳೇನು, ನಿಜಕ್ಕೂ ಕೂಡ ಅಲ್ಲಿ ಯಾರಾದರೂ ಅಧಿಕೃತವಾಗಿ CODಯಲ್ಲಿ ಇಂಥ ವ್ಯಕ್ತಿಗಳು ಇಂಥವ್ರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಏನಾದರೂ ಇದೆಯಾ ಅನ್ನೋಂಥ ಪ್ರಶ್ನೆ ಕುಮಾರಸ್ವಾಮಿ ಆಗ್ತದ್ರೆ. ಹಾಗಾದರೆ 2011 ನೇಮಕಾತಿನ ಆ ಸರ್ಕಾರ ರದ್ದು ಮಾಡಿದೆ ಅಂದರೆ ನಾವೆಲ್ಲ ಒಂದು ಕಡೆ ಕ್ಲೀನನ್ನು ಶುರು ಮಾಡಬೇಕೆ, ಅದರಲ್ಲಿ ಒಂದಷ್ಟು ಜನ ಕಳ್ಕೊಂಡ್ರೂ ಕೂಡ ಪರವಾಗಿಲ್ಲ ಅನ್ನುವಂಥ ಧೋರಣೆ ಸರ್ಕಾರ ಕೈಗೊಂಡಿದೆ. ಇದನ್ನು ಪ್ರಶ್ನೆ ಮಾಡಿ ಯಾರಾದರೂ ಕೋರ್ಟಿಗೆ ಹೋದರೆ ಈ ನೇಮಕಾತಿ ರದ್ದತಿ ನಿರ್ಧಾರ ತಡೆ ಹಿಡಿಯಲಾಗುತ್ತಾ, ಇಂಥದ್ದೊಂದು ಕೂಡ ಪ್ರಶ್ನೆ ಇದೆ. ಸೊ ಇದ್ರ ಜೊತೆಗೇನೆ ಮಾಜಿ ಸಂಸದ ವಿಶ್ವನಾಥ್ ಕೂಡ ಕುಮಾರಸ್ವಾಮಿ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದರು. ಹೇಗೆ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯಗೆ CMಗೆ ಪ್ರಶ್ನೆಗಳನ್ನು ಕೇಳಿದರು, ಹಾಗೆ ವಿಶ್ವನಾಥ್ ಕೂಡ ಪ್ರಶ್ನೆಗಳನ್ನು ಕೇಳಿದರೆ ಆ ಪ್ರಶ್ನೆಗಳಿಲ್ಲೇ ಕುಮಾರಸ್ವಾಮಿ ಅಂದರೆ ಆ ಪ್ರಶ್ನೆಗಳ್ಯಾವು. ಸೊ ಕುಂಬಳಕಾಯಿ ಕಳ್ಳ ಎಂದರೆ ತಾವು ತಮ್ಮ ಕುಟುಂಬದವರು ಹೆಗಲು ಮುಟ್ಕೊಳ್ಳೋದು ಏಕೆ? 1996ರಲ್ಲಿ ನಿಮ್ಮ ತಂದೆ KPSC ಸದಸ್ಯರ ಸಂಖ್ಯೆಯನ್ನು 8ರಿಂದ 9ಕ್ಕೆ ಏರಿಸಿದರ ಉದ್ದೇಶ ಏನು? ತಾವು 2006ರಲ್ಲಿ CM ಆಗಿದ್ದಾಗ KPS ಸದಸ್ಯರ ಸಂಖ್ಯೆಯನ್ನು ನೀವೇ 8ಕ್ಕೆ ಕಡಿಮೆ ಮಾಡಿದ್ದಾಕೆ? ಮರುಮೌಲ್ಯಮಾಪನ ಅಧಿಕಾರ CIDಗೆ ಇಲ್ಲ ಎಂದಾದರೆ ದಲಿತ ಮಹಿಳೆಯ ಫೋನ್ ವಿವರ ಪಡೆಯಲು ಯಾರು ಅನುಮತಿ ಪಡೆದಿದ್ದೀರಿ? ಕೇವಲ 362 ಮಂದಿಗೆ ನ್ಯಾಯ ಸಿಕ್ಕರೆ ಸಾಕೆ, ಉಳಿದ ಲಕ್ಷಾಂತರ ಅಭ್ಯರ್ಥಿಗಳ ಭವಿಷ್ಯ ಹೆಚ್ಚಿಸುವುದು ತಮ್ಮ ಕರ್ತವ್ಯ ಅಲ್ಲವೇ ಅನ್ನುವಂಥ ಪ್ರಶ್ನೆಯನ್ನು ವಿಶ್ವನಾಥ್ ಕೇಳಿದರು. ಹಾಗೆಯೇ 362 ಅಭ್ಯರ್ಥಿಗಳ ಪೈಕಿ 127 ಅಭ್ಯರ್ಥಿಗಳು ತಮ್ಮ ಕಡೆಯವರು ಎಂಬ ಮಾಹಿತಿ ಇದೆ, ಇದು ಸತ್ಯವೇ? ಮುಖ್ಯ ನ್ಯಾಯಮೂರ್ತಿ ವಘೇಲಾ ಹಿಂದೆ ಸರಿಯಲು ಕಾರಣವಾದ ಅನಾಮಧೇಯ ಪತ್ರ ಬರೆದದ್ದು ಯಾರು? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ KPSC ಮಾಜಿ ಅಧ್ಯಕ್ಷ SN ಕೃಷ್ಣ ಅವರನ್ನು ಭೇಟಿ ಮಾಡಿದ್ದು ಯಾವ ಕಾರಣಕ್ಕೆ? ಕಾನೂನು ವಿಷಯವನ್ನು ಜಾತಿ ಹಾಗೂ ರಾಜಕಾರಣ ವಿಷಯವನ್ನಾಗಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇಷ್ಟೆಲ್ಲ ಆದರೂ KPSCಯ ಹಾಲಿ ಮಾಜಿ ಸದಸ್ಯರು ಅಧ್ಯಕ್ಷರು ಮಾತನಾಡ್ತಾ ಇಲ್ಲ, ಅವರ ಪರ ನೀವೇ ವಕಾಲತ್ತು ವಹಿಸ್ತಾ ಇರೋದು ಯಾಕೆ? 20 ವರ್ಷಗಳಿಂದ KPSC ದೇವೇಗೌಡ ಕುಟುಂಬದ ಹಿಡಿತದಲ್ಲಿದೆ, ಗೋನಾಳ್ ಭೀಮಪ್ಪರ ರಕ್ಷಣೆ ನಿಂತಿದ್ದೀರಿ ಎಂಬುದು ಸುಳ್ಳೆ. ಸರ್ಕಾರಿ ಕೆಲಸದಲ್ಲಿ ಇದ್ದು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ವಿರುದ್ಧ ಏಕೆ ಕ್ರಮ ಕೈಗೊಳ್ಳಬಾರದು? 362 ಅಭ್ಯರ್ಥಿಗಳ ಪೈಕಿ ಪ್ರತಿಭಟನೆಯಲ್ಲಿ 50ಕ್ಕಿಂತ ಕಡಿಮೆ ಜನ ಭಾಗವಹಿಸಿದ್ದು ಯಾಕೆ? ಸೊ ಕುಮಾರಸ್ವಾಮಿ ಇಲ್ಲೇ ಇದ್ದಾರೆ, ವಿಶ್ವನಾಥ್ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದು ನಿಮಿಷ ತಡ್ರಿ. ಇದಕ್ಕೆ ನಾನು ಮುಖ್ಯಮಂತ್ರಿಗಳ ಥರ ಪಲಾಯನವಾದ ಮಾಡಲ್ಲ. ಈ 13 ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಮೊದಲನೇ ಪ್ರಶ್ನೆ 96 ದೇವೇಗೌಡರದೇನೋ ಬದಲಾವಣೆ ಮಾಡಿದ್ರು ಅಂದ್ರಲ್ಲ, ಮೆಂಬರ್ಸ್. ಈ ದೇವೇಗೌಡರು ಪ್ರಧಾನಮಂತ್ರಿಗಳು, JH ಪಟೇಲರು ಅವತ್ತು ಪಂಚಕಟ್ಟಿ ಅವ್ರನ್ನ ಅಡಿಷನ್ ಮಾಡಬೇಕು, ಚೇರ್ಮನ್ ಮಾಡಬೇಕು ಅಂತ ಹೇಳಿ JH ಪಟೇಲರು ಮುಖ್ಯಮಂತ್ರಿಗಳಾಗಿ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಅದು. ಸೊ ನಿಮ್ಮ ಸರ್ಕಾರ ನಾ ದೇವೇಗೌಡರು ಮಾಡಿರ್ತಕ್ಕಂಥದ್ದಲ್ಲ. ಸರ್ಕಾರ ಜನತಾದಳ ಅವಾಗ ನನ್ನ ಕೇಳ ನಾನೇ ಕೇಳಲಿಲ್ಲ. ಅವರು ವಿಶ್ವನಾಥ್ ಸರ್ಕಾರದಿಂದ ಜನತಾದಳ ಜನತಾದಳ ಸರ್ಕಾರ ನಾನು ಪಾರ್ಟಿನ, ನಾನು ಕ್ಯಾಬಿನೆಟ್ನಲ್ಲಿ ಇದ್ನ, ನನ್ನ ಯಾಕೆ ಕೇಳ್ತಾರೆ? ಸಿದ್ದರಾಮಯ್ಯವ್ರು ಕೇಳಬೇಕು, ಅವರು ಡೆಪ್ಟಿ CM ಅಲ್ವೇ ಸಿದ್ದರಾಮಯ್ಯರಾಗ, ಅವ್ರಿಗೆ ಆ ಪ್ರಶ್ನೆ ಇಡಬೇಕು, ನನಗೆ ಯಾಕೆ ಇಡ್ತಾರೆ? ಅಲ್ಲ, ಅದೇ 2011ರ ಇವತ್ತು ತಗೊಂಡಿರೋ ನಿರ್ಧಾರಕ್ಕೆ ಕಾರಣಗಳೇನಿದಾವೆ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಚರ್ಚೆ ಮಾಡಿದ್ರೆ ಕುಮಾರಸ್ವಾಮಿ ಅವರು ಹೇಳಿದಾಗ ಆಗ್ಲಿಂದ ಸ್ವಲ್ಪ ನಾವು ಎಲ್ಲಾ ತರಹದ ಇದಕ್ಕೂ ಒಂದು ಆಯಾಮ ಬರುತ್ತೆ. ಕುಮಾರಸ್ವಾಮಿ ಇರ್ಬೋದು, ಶಂಕರ ಬಿದ್ರಿ ಇರ್ಬೋದು, ಮತ್ತೆ ಅಭ್ಯರ್ಥಿಗಳಿಗೆ ಧರಣಿ ಕೂತಿ ಅವ್ರು ಹೇಳ್ತಾ ಇರ್ತಕ್ಕ ಮಟೀರಿಯಲ್ ಎವಿಡೆನ್ಸ್ ಇಲ್ಲ, ಅದ್ರ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಫೋನ್ ಕರೆಗಳನ್ನ ಗಮನದಲ್ಲಿ 2011ರ ನೋಟಿಫಿಕೇಶನ್ ವಿಚಾರಕ್ಕೆ ಬಂದಾಗ ಕಳೆದ ವರ್ಷದ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಇದು ಹಗರಣಗಳು ದೊಡ್ಡ ಮಟ್ಟದಲ್ಲಿ CID ತನಿಖೆ ಯಾವಾಗ ಪೂರ್ಣಗೊಳಿಸ್ತು ಸೆಪ್ಟೆಂಬರಲ್ಲಿ, ಆವಾಗಿಂದ ಬರೋದಕ್ಕೆ ಶುರುವಾಯಿತು. BJP ಅವರಾಗಲಿ, ಕಾಂಗ್ರೆಸ್ ಅವರಾಗಲಿ, JDS ಅವರಾಗಲಿ ಆವಾಗ KPSC ಇದು ರದ್ದು ಮಾಡಿ ಅವ್ಯವಹಾರಗಳಾಗಿದೆ ಅಂತ ಯಾರೊಬ್ಬರೂ ಮಾತಾಡಲಿಲ್ಲ. BK ಚಂದ್ರಶೇಖರ್ ಅನ್ನೋಂಥ ಒಬ್ಬ ಕಾಂಗ್ರೆಸ್ ನಾಯಕರು ಬಿಟ್ಟು ಉಗ್ರಪ್ಪನವರು ಮಾತಾಡಿದ್ದು ನಾನೆಲ್ಲೂ ಕೇಳಿರಲಿಲ್ಲ. ಆವತ್ತು ಹೋರಾಟವನ್ನು ತಗೊಂಡಿದ್ದು ಲೋಕಸತ್ತಾ ಪಕ್ಷ, ಆವಾಗಿನ ಆಮ್ ಆದ್ಮಿ ಪಕ್ಷ ಇರಲಿಲ್ಲ. ಅದಾದ ನಂತರ ಆಮ್ ಆದ್ಮಿ ಪಕ್ಷವೂ ಮುಂದುವರಿಸ್ತು. ಇವತ್ತು ಈ ನೋಟಿಫಿಕೇಶನ್ ರದ್ದು ಆಗಿರುವಾಗ 3 ಪಕ್ಷಗಳು ತಗೊಂಡ, ಲೋಕಸತ್ತಾ, ಆಮ್ ಆದ್ಮಿ ಬಿಟ್ಬಿಡೋಣ, ಅವ್ರ ಸ್ಟ್ಯಾಂಡ್ ಮೊದಲಿಂದ ಕ್ಲಿಯರ್ ಆಗಿದೆ, ಹಾಗೇ ಇದೆ. BJP ವಿಚಾರಕ್ಕೆ ಬಿಟ್ಟರೆ ಕಾಂಗ್ರೆಸ್ಸು ಮತ್ತು JDSನ ಎರಡೂ ಪಕ್ಷಗಳಲ್ಲಿ ಕೆಲವೊಂದು ಜನ ನೋಟಿಫಿಕೇಶನ್ ರದ್ದು ಮಾಡಬಾರ್ದು ಅಂತ ಕೇಳಿದ್ದಾರೆ. ಇನ್ನೊಂದು 2 ಪಕ್ಷಗಳಲ್ಲಿ ಕೆಲವೊಂದು ಜನ ರದ್ದು ಮಾಡಿದ್ದನ್ನು ಸ್ವಾಗತನೂ ಮಾಡಿದ್ದಾರೆ. ಮತ್ತೆ BJPಯಲ್ಲಿ ನನಗೂ ಅನ್ಗನ್ಸೋ ಹಾಗೆ ಒಂದು ಗರ್ಭಗುಡಿಯಿಂದ ಕಲ್ಲಾಡ್ಕ ಅನ್ನುವಂಥ ಒಂದು ಊರಿಂದ ಬಹುಶಃ ಬಂದಿರುವಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಕಾರಣವಾಗಿ ಇಡೀ BJP ಪಕ್ಷದ ಯಾವೊಬ್ಬ ನಾಯಕರು ಸಹ ಇದನ್ನ ಸ್ವಾಗತ ಮಾಡಿರೋದು ನಾವು ನೋಡಿಲ್ಲ. ಆದರೆ BJP ಪಕ್ಷದವರು ಇದನ್ನ KPSC 2011ರ ವಿಚಾರವಾಗಿ ಅಸೆಂಬ್ಲಿಯಲ್ಲಿ ತರೋದಕ್ಕೆ ಹೋದಾಗ ಅವ್ರ ಮೇಲೆ ಎಷ್ಟು ಒತ್ತಡಗಳು ಬಂತು ಅಂತ ಒಬ್ಬ BJP MLAನೇ ನನಗೆ ಹೇಳಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ರದ್ದು ಮಾಡಿರೋದ್ರ ವಿರುದ್ಧವಾಗಿ ಅಲ್ಲಿ ಕುಳಿತಿರುವಂತಹ ನೊಂದ ಅಭ್ಯರ್ಥಿಗಳ ಪರವಾಗಿ
ಇನ್ನು ಧರಣಿ ಅವ್ರ ಜೊತೆ ಹೋಗಿ ಕೂಡ್ತಾ ಇದ್ದಾರೆ, ನೈತಿಕ ಬೆಂಬಲ ಕೊಡ್ತಾ ಇದ್ದಾರೆ. He has every ವೈಯಕ್ತಿಕವಾಗಿ ಆದ್ರೂ ಇಡೀ ಪಕ್ಷವನ್ನೇ ಜೊತೆ ಕರ್ಕೊಳ್ಳೋದಕ್ಕಾಗದೇ ಇದ್ರು ವೈಯಕ್ತಿಕವಾಗಿ ಆದ್ರೂ ಬಹಳ ಪ್ರಬಲವಾದ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಕುಮಾರಸ್ವಾಮಿ ಅವರಿಗೆ ಈ ಒಂದು ವಿಚಾರಕ್ಕೆ ಕೆಲವೊಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ಅಭಿನಂದಿಸ್ತಾ ಕೆಲವೊಂದು ವಿಚಾರಗಳನ್ನ ಹೇಳಬೇಕು. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಗೋನಾಳ ಭೀಮಪ್ಪ ಇವ್ರ ಬಗ್ಗೆ, ಕುಮಾರಸ್ವಾಮಿ ಮತ್ತೆ ಬಿದ್ರಿ ಅವರು ಹೇಳ್ತಾ ಇದ್ರು ಗೋನಾಳ ಭೀಮಪ್ಪ ಅವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಎವಿಡೆನ್ಸ್ ಇಲ್ಲ ಅಂತ. ದಯವಿಟ್ಟು ನೀವು ಮಾತಾಡೋದ್ರೆ ನನಗೆ ಅವಕಾಶ, ನಾನು ಪರವಾಗಿಲ್ಲ, ನಾನು ಆಲ್ರೆಡಿ ಅನೇಕ ವೇದಿಕೆಗಳಿದ್ದೀನಿ ಹೇಳಿದ್ದೀನಿ, ನಾನು ಹೊರಟೋಗ್ತೀನಿ ಬೇಕಾದ್ರೆ. ಆದ್ರೆ ಇದು 120-30 ಪೇಜ್ಗಳ ಇಂಟರಿಮ್ ರಿಪೋರ್ಟ್, 10,500 ಪುಟಗಳ ರಿಪೋರ್ಟ್ ಇವತ್ತು ಕರ್ನಾಟಕದಲ್ಲಿ ಆಗಿದೆ. ನಾನು ಇವತ್ತು ನನ್ನಂತ ಕುಗ್ರಾಮದಿಂದ ಬಂದಂತವನು, ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದ್ದವನಿಗೆ ಇಂತಹ ಈ ರಿಪೋರ್ಟ್ ಏನಿದೆ ಇದನ್ನ ಈ ಕೂಡಲೇ ಬದ್ಧತೆ ಇದ್ರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಈ ಕೂಡಲೇ ಇಂಗ್ಲಿಷ್ ಅಲ್ಲಿರೋ ರಿಪೋರ್ಟ್ ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಡ್ಬೇಕು. ಅದು ಅವ್ರ ಜವಾಬ್ದಾರಿ. ಸಂಜೆ ಆಗೋ ತನಕ ಇಂಟರ್ವ್ಯೂ ಮಾಡ್ತಾರೆ. ಯಾವೊಬ್ಬ ಈ ನೀಚ ಭ್ರಷ್ಟ ದುಷ್ಟ KPSC ಮೆಂಬರ್ಗಳಿದ್ರು 1 ಮಾರ್ಕ್ಸ್ ಕೊಡೋದಿಲ್ಲ ಸಂಜೆ ತನಕ. ಸಂಜೆಗೆ ಕೊಡ್ತಾರೆ, ಇರೋರು ಇಲ್ಲದಿರೋರು ಎಲ್ಲರೂ ಸೇರಿ ಸಂಜೆಗೆ ಕೊಡ್ತಾರೆ. ಅದಿಲ್ಲಾಗಿದೆ. It is revealed that the chairman and members would conduct the interviews but give marks only in the end of the day in order to ensure the paying candidates got what they paid for ಅಂತ. ಆಮೇಲೆ after the interviews on each day the chairman and members were meeting and discussing the performance of the candidates, individual member making independent assessment and only on furtherance of the conspiracy to select ಅಂತ. ಅಂದ್ರೆ there was every rational, ಅದೇನಿದೆ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಕೊನೆಯದಾಗ ಒಂದು ಮಾತು ಹೇಳಿ ಇದನ್ನ ಹೇಳ್ಬಿಡ್ತೀನಿ. Interviews conducted by the KPSC were mere formality. ಇವರು ಇಂಟರ್ವ್ಯೂ ಮಾಡಿದಾಗ ನಾವು ಇದ್ರು 2 ಜನ ಮಾಡ್ತಾರೆ, 3 ಜನ ಇರೋದಿಲ್ಲ, ಆದರೆ 3 ಜನ ಮಾರ್ಕ್ಸ್ ಕೊಡ್ತಾರೆ, 5 ಜನ ಸೇರ್ಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳ್ತಾರೆ ಆವತ್ತು ಇಂಟರ್ವ್ಯೂ ಮಾಡಿದಾಗ ಈ KPSC ಸದಸ್ಯರು ಯಾರ್ಯಾರು ಎಲ್ಲೆಲ್ಲಿದ್ರು ಅಂತ ಟವರ್ ಲೊಕೇಶನ್ಸ್ ತಗೊಳ್ತಾರೆ. ಪೇಜ್ ನಂಬರ್ 142ರಲ್ಲಿ ಹೇಳುತ್ತೆ CID ರಿಪೋರ್ಟು. Calls made by the chairman and all the members and the tower location of the mobile numbers provided officially by the KPSC. ಏನು ಹೇಳುತ್ತೆ? Many of them were kilometers away from the KPSC. ಇಂಟರ್ವ್ಯೂ ಆಗುವಂತ ಸಂದರ್ಭದಲ್ಲಿ KPSC ಇಲ್ಲೇ ಇರಲಿಲ್ಲ, ಸದಸ್ಯರೇ ಇರಲಿಲ್ಲ. ಆಮೇಲೆ ಇಟ್ ವಾಸ್ ಫೌಂಡ್ ದಟ್ ಆಲ್ ದ ಮಿಸ್ಸಿಂಗ್ ಮೆಂಬರ್ಸ್ ಹ್ಯಾವ್ ರಿಲಿಜಿಯಸ್ಲಿ ಅವಾರ್ಡೆಡ್ ಮಾರ್ಕ್ಸ್ ಆಸ್ ಇಫ್ ದೇ ಹ್ಯಾಡ್ ಇಂಟರ್ವ್ಯೂಡ್ ಆಲ್ ದ ಕ್ಯಾಂಡಿಡೇಟ್ಸ್. ಮೊದಲನೇ ಪ್ರಸಂಗದಲ್ಲಿ 5 ಜನ ಇರೋದಿಲ್ಲ, ಆದರೆ 5 ಜನ ಒಂದೇ ಮಾರ್ಕ್ಸ್ ಕೊಡ್ತಾರೆ. ಎರಡನೇದಾಗಿ ಇಂಟರ್ವ್ಯೂ ಆ ದಿವಸದ ಕೊನೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟರೆ ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋ ಆಧಾರದ ಮೇಲೆ ಇಂಟರ್ವ್ಯೂ ಕೊನೆಯಲ್ಲಿ ಬೆಳಿಗ್ಗೆಯಿಂದ ಇಂಟರ್ವ್ಯೂ ಮಾಡಿರೋರಿಗೆ ಮಾರ್ಕ್ಸ್ ಕೊಡ್ತಾರೆ. ಆಮೇಲೆ ಮೂರನೇದಾಗಿ ಒಬ್ಬೊಬ್ಬರ ವೈಯಕ್ತಿಕ ಅವರ ಅನಾಲಿಸಿಸ್ ಏನಿರುತ್ತೆ ಕ್ಯಾಂಡಿಡೇಟ್ಗಳನ್ನ ಅದು ಮಾಡೋದೇ ಇಲ್ಲ. ಎಲ್ಲರೂ ಮಕ್ಕಿ ಒಂದೇ ನಂಬರ್ ಕೊಡ್ತಾರೆ. ಸೊ ಇದು ಒಟ್ಟಾರೆಯಾಗಿ ಮೇನ್ಸಿಂದ ಹಿಡ್ಕೊಂಡು ಯಾವ ಸಬ್ಜೆಕ್ಟ್ ತಗೋಬೇಕು, ಜಿಯಾಲಜಿನೇ ತಗೋಬೇಕು ಅನ್ನೋದ್ರಿಂದ ಹಿಡ್ಕೊಂಡು ಸೆಂಟರ್, ಇಲ್ಲಾಂದ್ರೆ ಕಲ್ಲಡ್ಕ ಅನ್ನುವಂಥ ಊರಿನ 4 ಜನ ಬರ್ತಾ ಇರಲಿಲ್ಲ, ಸೆಂಟರ್ ಇಂದ ಹಿಡ್ಕೊಂಡು ಮೇನ್ಸ್ ಎಕ್ಸಾಮ್ ಇಂದ ಹಿಡ್ಕೊಂಡು ವ್ಯಾಲ್ಯೂಯೇಷನ್ ಇಂದ ಹಿಡ್ಕೊಂಡು ಇಂಟರ್ವ್ಯೂ ತನಕ. ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹೇಳ್ತೀನಿ, ನಾನು ಒಬ್ಬ ಪ್ರೋಗ್ರಾಮ್ ಬರೆಯೋನು. ಒಂದು ಪ್ರೋಗ್ರಾಮ್ ಬರೆಯುವಾಗ ನಾವೆಲ್ಲ ತರಹದ ಕಂಡೀಷನ್ಸ್ನು ಬೇರೆ ಇನ್ನೊಂದು ಯಾವುದೋ ಪ್ರೋಗ್ರಾಮ್ ಲಾಂಚ್ ಮಾಡಿದಾಗ ನನ್ನ ಪ್ರೋಗ್ರಾಮ್ಗೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋದ್ರಿಂದ ಹಿಡ್ಕೊಂಡು ಸಾಫ್ಟ್ವೇರ್ ಬರೀಬೇಕು. KPSC ಮೆಂಬರ್ಸು ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬರಬೇಕು ಅನ್ನೋದ್ರ ಮೇಲೆ ಯಾವ ರೀತಿ ಪಕಡ್ಬಂದಿಯಾಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ. ಒಬ್ಬನಿಗೆ ಇಷ್ಟೇ ಕೊಟ್ಟರೆ ಇನ್ನೊಬ್ಬನು ಇವನಿಗೆ ಇಷ್ಟು ಕೊಟ್ಟರೆ ಇನ್ನೊಬ್ಬನ ಎಲ್ಲಿ ಹೋಗ್ತಾನೆ ಅನ್ನೋ ಆಧಾರದ ಮೇಲೆ ಕೊಟ್ಟಿದ್ದಾರೆ. ಅಂದರೆ ಬಹಳ ಮೆಥಾಡಿಕಲ್ ಆಗಿ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. ಅಷ್ಟೇ ಅವ್ರಿಗೆ ಆಗಾಗ ಅಭಿನಂದಿಸಬೇಕು, ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ. ಮತ್ತೆ ಅದೇ ಸಂದರ್ಭದಲ್ಲಿ ಅವರನ್ನು ನಾನು ವ್ಯಂಗ್ಯವಾಗಿ ಅಭಿನಂದಿಸ್ತಾ, ಇಂಥ ಒಂದು ಬಹಳ ಅತ್ಯುತ್ತಮವಾದ CID ತನಿಖಾ ವರದಿಗಳು ಅಂದರೆ ಹೇಗಿರುತ್ತೆ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ದೇಶದಲ್ಲಿ ಯಾಕಂದರೆ ರಾಜಕೀಯ ಪ್ರಭಾವಗಳು ಜಾಸ್ತಿ ಇರೋದ್ರಿಂದ ಮೊದಲು ತನಿಖೆಗೆ ಆರ್ಡರ್ ಕೊಡ್ತಾರೆ. ತನಿಖೆಗೆ ಆರ್ಡರ್ ಕೊಟ್ಟಾಗ ಆಫೀಸರ್ಗಳು ಆಫೀಸಲ್ಲೇ ಕೂತ್ಕೊಂಡು DIGಗಳು IG ಇನ್ನೊಬ್ರು ವರದಿ ರೆಡಿ ಮಾಡ್ತಾರೆ. ಆಮೇಲೆ ತನಿಖೆ ನಾಟಕ ಆಡ್ತಾರೆ. ಇದನ್ನು ನಾವು ಕರ್ನಾಟಕದಲ್ಲಿ ಅನೇಕ ಸಲ ನೋಡ್ಕೊಂಡು ಬಂದಿದ್ದೀವಿ, ಆಗ್ತಾನೆ ಬರ್ತಾ ಇದೆ. ಆದರೆ ಈ 7 ಜನ DYSPಗಳು, 12 ಜನ ಇನ್ಸ್ಪೆಕ್ಟರ್ಗಳು ಇವರೆಲ್ಲ ಸೇರಿ ಇದು ಕೊಟ್ಟಿದ್ದಾರಲ್ವಾ, ಇದು ಬಹಳ ಉತ್ಕೃಷ್ಟವಾದ ತನಿಖೆ ಆಗಿ ಬಂದಿರುವಂತಹ ದಾಖಲೆ. 10,500 ಪುಟಗಳ ದಾಖಲೆ ಇದೆ. ಆ ದಾಖಲೆಯಲ್ಲಿ ಕುಮಾರಸ್ವಾಮಿ ಅವರು ಮತ್ತು ಶಂಕರ್ ಬಿದ್ರಿ ಅವರು ಕೇಳ್ತಿರುವಂತಹ ಪ್ರತಿಯೊಂದು ದಾಖಲೆಗಳು ಅದರಲ್ಲಿರುತ್ತೆ. ಇವತ್ತಿರೋದು ಜವಾಬ್ದಾರಿ ಕಾಂಗ್ರೆಸ್ನವರಿಗೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ. ನಿಮಗೆ ನಿಜಕ್ಕೂ ಕಾಳಜಿ ಇದ್ರೆ, ಬದ್ಧತೆ ಇದ್ರೆ, ನಿಜಕ್ಕೂ ಜನರ ಮುಂದೆ ನಿಜಾಂಶ ಇಡಬೇಕು ಅನ್ನೋ ಆಗಿದ್ರೆ ನೀವು ಅದನ್ನ ಈ ಕೂಡಲೇ ಕನ್ನಡಕ್ಕೆ ತರ್ಜುಮೆ ಮಾಡಿ ಜನರ ಮುಂದೆ ಇಡಬೇಕು. ಇಲ್ಲ ಅಂದ್ರೆ ಇದು ಬೀದಿ ರಂಪು ಆಗ್ತಾ ಹೋಗುತ್ತೆ. ಕುಮಾರಸ್ವಾಮಿ ಅವರು ಅನೇಕ ಬಾರಿ ನನ್ನ ಬಗ್ಗೆ ಹೇಳಿದ್ದಾರೆ, ಅವರಿಗೆ ಮಾಹಿತಿ ಇದ್ದಂಗಿಲ್ಲ ಅಂತ. ಅವ್ರಿಗೂ ಸಹ ಬಹುಶಃ ಅವರು ಇದನ್ನೇ ಇಟ್ಕೊಂಡು ಹೇಳ್ತಾ ಇದ್ದಾರೆ, ನಿಮ್ಗೆ ಅವ್ರಿಗೆ ಮಾಹಿತಿ ಕೊಡಬೇಕು ಅನ್ನೋದ್ರೆ ನೀವು ಆ ಕೆಲಸ ಮಾಡ್ಲೇಬೇಕು. ಮೊದಲು ಅವರ ಒಂದು ಕನ್ಕ್ಲೂಡ್ ಯಾವುದು ಸರ್? ಪೇಜ್ 22 ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಬ್ರೇಕ್.